ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಜ್ಞಾನವಾಪಿ ಮಸೀದಿಯಲ್ಲಿ ಪೂಜೆಗೆ ತಡೆಯಾಜ್ಞೆ ಇಲ್ಲ ಎಂದ ಅಲಹಾಬಾದ್ ಹೈಕೋರ್ಟ್. ಪೂಜೆಗೆ ತಡೆ ಕೋರಿ ಮುಸ್ಲಿಂ ಕಮಿಟಿ ಸಲ್ಲಿಸಿದ ಅರ್ಜಿ ವಜಾ. ಹಿಂದೂಗಳಿಗೆ ಮತ್ತೊಂದು ಜಯ. ಕಲ್ಲು ಹೊಡೆಯೋರನ್ನ ಸಂಸದ ಮಾಡಿದ್ರೆ ಇನ್ನೇನಾಗತ್ತೆ? ಬಡವರ ಜಮೀನನ್ನ ಲೂಟಿ ಮಾಡಿದವರು ದೇಶ ಕಟ್ತಾರ? ಡಿಕೆ ಸುರೇಶ್ ವಿಭಜನೆಯ ಮಾತಿಗೆ ಕುಮಾರಸ್ವಾಮಿ ಕಿಡಿ. ರಾಷ್ಟ್ರಧ್ವಜ ಕನ್ನಡ ಧ್ವಜ ಹಾರಿಸ್ತೀವಿ ಅಂತ ಭಗವಧ್ವಜ ಹಾರಿಸ್ತಾರೆ. ಬಿಜೆಪಿಯವರಿಗೆ ದೇಶದ ಬಾವುಟದ ಬಗ್ಗೆ ಬದ್ಧತೆ ಇಲ್ಲ. ಹನುಮತ್ ಧ್ವಜ ವಿವಾದ ಸಿಬಿಐಗೆ ವಹಿಸಬೇಕು ಅನ್ನೋ ಆಗ್ರಹಕ್ಕೆ ಸಿಎಂ ಸಿಡಿಮಿಡಿ. ಕಿಲ್ಲರ್ ಬಿಎಂಟಿಸಿಗೆ ವಿದ್ಯಾರ್ಥಿನಿ ಬಲಿ. ಇಂಜಿನಿಯರಿಂಗ್ ವ್ಯಾಸಂಗ ಮಾಡ್ತಾ ಇದ್ದ 21 ವರ್ಷದ ಕುಸುಮಿತಾ ಸಾವು. ಸಿಸಿಟಿವಿಯಲ್ಲಿ ಸೆರೆಯಾಯಿತು. ಬೆಚ್ಚಿ ಬೀಳೋ ದೃಶ್ಯ. ಕುಟುಂಬಸ್ಥರ ಕಣ್ಣೀರು. ರಾಜಕೀಯ ಪ್ರವೇಶಿಸಿದ ತಮಿಳು ನಟ ವಿಜಯ್. ತಮಿಳಗ ವೆಟ್ರಿ ಕಳಗಂ ಅನ್ನೋ ಹೊಸ ಪಕ್ಷ ಘೋಷಣೆ. ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಲ್ಲ, ಬೇರೆ ಪಕ್ಷಗಳಿಗೆ ಬೆಂಬಲ ಕೊಡಲ್ಲ ಅಂತ ಸ್ಪಷ್ಟನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.